ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಕರ್ನಾಟಕದ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವರ 73ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಅಂಬರೀಷ್ಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ನಮನಗಳು. ಬನ್ನಿ, ಇವತ್ತು ಅಂಬರೀಷ್ ಅವ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮಗೆ ಹಂಚ್ತಾ ಹೋಗ್ತೀನಿ. ಮಳವಳ್ಳಿ ಉಚ್ಚೇಗೌಡ ಅಮರನಾಥ್ ಅಂತ ಅವರ ಹೆಸರು. ಅವರು ಚಿತ್ರರಂಗಕ್ಕೆ ಬಂದ್ರ ಮೇಲೆ ಅವ್ರನ್ನ ಅಂಬರೀಷ್ ಅಂತ ಇದು ಮಾಡಿದ್ರು. ಅದಕ್ಕೆ ಮೊದಲು ಅವ್ರ ಹೆಸರು ಮಳವಳ್ಳಿ ಉಚ್ಚೇಗೌಡ ಅಂಬರೀಷ್ ಅಂತ, ಅಮರನಾಥ್ ಅಂತ ಅವ್ರ ಹೆಸರು. 29/5/1952ರಲ್ಲಿ ಅವರು ಜನನ ಆಗಿದ್ರು. ತಂದೆ ಉಚ್ಚೇಗೌಡರು, ತಾಯಿ ಪದ್ಮಮ್ಮವರು. ಅವ್ರ ತಾತ ಖ್ಯಾತ ಪಿಟೀಲು ವಾದಕ ಪಿಟೀಲು ಚೌಡಯ್ಯನವರು. ನಾಗರಾವು ಚಿತ್ರದಲ್ಲಿ ಜಲೀಲಿನ ಪಾತ್ರಕ್ಕೆ ಆಯ್ಕೆಯಾಗಿ ಅವ್ರಿಗೆ ಆಯ್ಕೆ ಆಗೋಕ್ಕೆ ಮೊದಲೇ ಸಂಗ್ರಾಮ್ ಸಿಂಗ್ ಅಂತ ಒಬ್ಬರು ಖ್ಯಾತ ನಿರ್ದೇಶಕರು ಮತ್ತು ನಿರ್ಮಾಪಕರು ಇದ್ದರು. ಅವರು ಇವರಿಗೆ ಆತ್ಮೀಯ ಗೆಳೆಯರು ಅಂಬರೀಷ್ಗೆ. ಅವರು ಒತ್ತಾಯದ ಮೇರೆಗೆ ಇವರು ನಾಗರಾವ್ ಚಿತ್ರದ ಒಂದು ಆಡಿಷನ್ಗೆ ಬರ್ತಾರೆ. ಇವರಿಗೆ ಇಷ್ಟ ಇರ್ದಿಲ್ಲ, ಇವ್ರಿಗೆ ಫಿಲಮ್ಗೆ ಎಲ್ಲ ಮಾಡೋಕ್ಕೆ ಇಷ್ಟ ಇದ್ದಿಲ್ಲ. ಇವ್ರದ್ದು ಏನಿದ್ರೂ ಕ್ರಿಕೆಟ್ ಹುಚ್ಚಿತ್ತು, ಮತ್ತು ಇಸ್ಪೀಟ್ ಹುಚ್ಚಿತ್ತು, ಮತ್ತು ಜೀವನನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇದಿತ್ತು. ಇವ್ರಿಗೆ ಫಿಲಮೆಲ್ಲ ಅವ್ರಿಗೆ ಅಷ್ಟು ಇದ್ದಿದ್ದಿಲ್ಲ. ಈ ಸಂಗ್ರಾಮ್ ಸಿಂಹ ಅವರ ಒತ್ತಾಯದ ಮೇರೆಗೆ ಇವರು ಇದಕ್ಕೆ ಬಂದರು, ಆಡಿಷನ್ಗೆ ಬಂದರು. ಅಲ್ಲಿ ಪುಟ್ಟಣ್ಣ ಗಣಗಳು ಅವ್ರು ಮಾಡ್ತಿದ್ದ ಆಡಿಷನ್ಗೆ ಅವ್ರಿಗೆ ಇಷ್ಟ ಆಗಿ ಅಂಬರೀಷ್ ಅವರು ಹಾವಭಾವ, ಅವ್ರ ಸ್ಟೈಲಿಂಗ್ ಎಲ್ಲ ನೋಡಿ ನನ್ನ ಒಂದು ಪಾತ್ರಕ್ಕೆ ಇವರೇ ಸೂಕ್ತ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅಂಬರೀಷ್ನ ಆಯ್ಕೆ ಮಾಡಿದ್ರು ನಾಗರಾವ್ ಚಿತ್ರಕ್ಕೆ. ಜಲೀಲಿನ ಪಾತ್ರದಲ್ಲಿ ಅವರು ಅಭಿನಯನ ಮಾಡಿದ್ರು. ಅದರಲ್ಲಿ ಅವರ ಖಳನಾಯಕನ ಪಾತ್ರ ಅಂತೂ ಪ್ರತಿಯೊಬ್ಬ ಕನ್ನಡಿಗರಿಗೂ ತುಂಬ ಇಷ್ಟ ಆಯಿತು. ನಾಗರಾವ್ ನಿಮಗೂ ಗೊತ್ತಿರ್ಬೋದು, ಪಿಕ್ಚರು ನಮ್ಮ ವಿಷ್ಣುವರ್ಧನ್ ಅವರ ಮೊದಲ ಚಿತ್ರವೂ ಸಹ ಅದೇ. ಸೂಪರ್ ಹಿಟ್ ಆಯಿತು, ಚಿತ್ರ ಯಶಸ್ವಿ ಆಯಿತು. ಹೀಗೆ ಅವರು 1-2-3 ಪಿಕ್ಚರಲ್ಲಿ ಖಳನಾಯಕನ ಪಾತ್ರನ ಅಭಿನಯಿಸಿದರು ಅಂಬರೀಷ್ ಅವರು. ಅನಂತರ ಅವರು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಅನಂತರಾವ್ HK ಅನಂತರಾವ್ ಅವರ ಕಾದಂಬರಿ ಆಧಾರಿತ ಬಂದಂಥ ಚಿತ್ರ ಅಂತ. ಈ ಅಂತ ಒಂದು ಇತಿಹಾಸನೇ ಸೃಷ್ಟಿ ಮಾಡಿಕ್ಬಿಡ್ತು. ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಮೈಲುಗಲ್ಲನ್ನೇ ತಂದಿಕ್ತಂಥ ಚಿತ್ರ. ಒಂದು ಪೊಲೀಸ್ ಅಧಿಕಾರಿ ಈ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಒಂದು ದುಷ್ಟಕೂಟದ ವಿರುದ್ಧ ಹೋರಾಟ ಮಾಡಿ ರಾಜಕಾರಣಿಗಳ ಮತ್ತು ಒಂದು ಕೆಟ್ಟ ವ್ಯವಸ್ಥೆಯನ್ನು ದಿಟ್ಟದಿಂದ ಎದುರಿಸಿದಂಥ ಒಬ್ಬ ಪೊಲೀಸ್ ಅಧಿಕಾರಿ ಕತೆ. ಚಿತ್ರ ಸೂಪರ್ ಹಿಟ್ ಆಗೋಯಿತು. ನಂತರ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ. ಅಂಬರೀಷು ಹಾಗೂ ಅಣ್ಣವರು ಅಭಿನಯದ ಚಿತ್ರ ಬಂತು. ಯಾವುದು ಆ ಚಿತ್ರ? ಒಡ ಹುಟ್ಟಿದವರು. ಕೊನೆಗೂ ತಮ್ಮ ಆಸೆನ ಅಂಬರೀಷ್ ಅವರು ತೀರಿಸ್ಕೊಂಡ್ರು. ಅಣ್ಣವ್ರ ಜೊತೆ ಅಭಿನಯಿಸಿ ಆ ಆಸೆನ ತೀರಿಸ್ಕೊಂಡ್ರು. ಅಂಬರೀಷ್ ಅವರಿಗೆ ಆತ್ಮೀಯ ಗೆಳೆಯದವರು ವಿಷ್ಣುವರ್ಧನ್ ಅವರು. ಅವರಿಬ್ಬರು ಒಂಥರ ಕುಚುಕು ಗೆಳೆಯರಿದ್ದರು. ಅಂಬರೀಷ್ ಅವರಿಗೆ ವಿಷ್ಣುವರ್ಧನ್ ಅವರಲ್ಲದೆ ತಮಿಳಿನ ರಜನಿಕಾಂತ್, ಹಿಂದಿಯ ಶತ್ರುಘ್ನ ಸಿಂಗ್ ಮತ್ತು ತೆಲುಗಿನ ಮೋಹನ್ ಬಾಬು, ಹೀಗೆ ಎಲ್ಲ ಕಲಾವಿದರು ಸಹ ಅವರಿಗೆ ಆತ್ಮೀಯ ಗೆಳೆಯರಾಗಿದ್ದರು. ಅವರು ಚಿತ್ರರಂಗದ ಜೊತೆಯಲ್ಲೇ ರಾಜಕೀಯ ರಂಗವನ್ನು ಸಹ ಪ್ರವೇಶಿಸಿದರು. ಜನತಾದಳದಿಂದ ರಾಮನಗರದಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆ ಎಲೆಕ್ಷನ್ಗೆ ನಿಂತು ಸೋತರು. ಅದಾದ ನಂತರ ಅವರು 98ರ ಚುನಾವಣೆಯಲ್ಲಿ ಲೋಕಸಭೆಗೆ ಮಂಡ್ಯದಿಂದ ಸ್ಪರ್ಧಿಸಿ ಬಹುಮತದಿಂದ ಗೆದ್ದು ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ರಾಜ್ಯ ಸಚಿವರಾಗಿ ಕೆಲಸ ಸಹ ಅವ್ರು ಮಾಡಿದರು. ಅದಾದ ನಂತರ ಅವರು ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿದ ನಂತರ ಸ್ವಲ್ಪ ದಿನಗಳಲ್ಲೇ ಕಾವೇರಿ ಗಲಾಟೆ ಶುರುವಾಗುತ್ತೆ.
ಆಗ ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟು ಕನ್ನಡಿಗರಿಗೆ ಒಂಥರ ಮರಣ ಶಾಸನ ಬರೆಯುತ್ತೆ, ಕಾವೇರಿ ನೀರು ಬಿಡಲೇಬೇಕು ಅಂತ. ಇಲ್ಲೇ ನೀರಿಲ್ದ ಇಂಥ ಟೈಮಲ್ಲೂ ನೀವು ನೀರು ಬಿಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆಗ ಹೋರಾಟಕ್ಕೆ ಅಂಬರೀಷ್ ಅವರು ನೇರವಾಗಿ ಧುಮುಕ್ತಾರೆ. ಧುಮುಕುವುದಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ತನಗಾಗಿ ನೀಡಿದ್ದಂಥ ಆ ರಾಜ್ಯ ಸಚಿವರ ಸ್ಥಾನವನ್ನೇ ಅವರು ಧಿಕ್ಕರಿಸಿ ರಾಜೀನಾಮೆ ಕೊಟ್ಟು ನೇರವಾಗಿ ಹೋರಾಟಕ್ಕೆ ಬರ್ತಾರೆ. ನನಗೆ ಯಾವ ಪದವಿನೂ ಬೇಡ, ನನಗೆ ಜನ ಮುಖ್ಯ, ನನಗೆ ಜನ ಬೇಕು ಅಂತ ಹೇಳ್ಬಿಟ್ಟು ಅವರು ಹೋರಾಟಕ್ಕೆ ಬಂದು ಕಾವೇರಿ ಹೋರಾಟದಲ್ಲಿ ಅವರು ಪಾಲ್ಗೊಳ್ತಾರೆ. ಇದು ಅವರ ಕನ್ನಡದ ಅಭಿಮಾನ ಮತ್ತು ಕಾವೇರಿ ಮೇಲಿನ ಪ್ರೀತಿ, ಜನಗಳ ಮೇಲಿನ ಪ್ರೀತಿ. ನಂತರ ಅವರು 2013ರಲ್ಲಿ ರಾಜ್ಯ ವಿಧಾನಸಭೆ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಸ್ಪರ್ಧೆ ಮಾಡಿ ಸಚಿವರಾಗಿ ಗೆದ್ದು ನಂತರ ಅವರು 2013ರಲ್ಲಿ ಮಂಡ್ಯದಿಂದ ವಿಧಾನಸಭೆ ಸ್ಪರ್ಧೆ ಮಾಡ್ತಾರೆ. ಅಲ್ಲೂ ಸಹ ಗೆಲ್ತಾರೆ. ಅಲ್ಲೂ ಗೆದ್ದು ಅವರು ಕರ್ನಾಟಕ ರಾಜ್ಯ ಸಚಿವರಾಗಿ ಸಹ ಕೆಲಸ ಮಾಡ್ತಾರೆ, ವಸತಿ ಸಚಿವರಾಗಿ ಸಹ ಕೆಲಸ ಮಾಡ್ತಾರೆ. ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಅಂಬರೀಷ್ ಅವರಿಗೆ. ಅಂಥದ್ದಲ್ಲಿ ಅತ್ಯುತ್ತಮ ನಟ ಮತ್ತು ಮಸಣದ ಹೂವು ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟ ಸಹ ಅವ್ರಿಗೆ ಸಿಕ್ಕಿದೆ. ಮತ್ತು NTR ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಹ ಬಂದಿದೆ. 91ರಲ್ಲಿ ಅವರು ಸುಮಲತಾ ಅವ್ರನ್ನ ಮದುವೆ ಆಗ್ತಾರೆ. ಅವರಿಗೆ ಅಭಿಷೇಕ್ ಅಂತ ಒಬ್ಬ ಮಗನೂ ಸಹ ಇದ್ದಾನೆ. ನವೆಂಬರು 24ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಈ ಭಾರತ ಲೋಕಕ್ಕೆ ಅವರು ಪಯಣ ಬೆಳೆಸ್ತಾರೆ. ಹಲವಾರು ದಾಖಲೆ ಚಿತ್ರಗಳನ್ನು ನೀಡಿ ಕೊಡುಗೈ ದಾನಿ ಮತ್ತು ಕಲಿಯುಗದ ಕರ್ಣ ಅಂತೆಲ್ಲ ಬಿರುದು ಪಡೆದು ಈ ನಾಡಿನ ಅಭಿಮಾನಿಗಳ ಪಾಲಿನ ರೆಬಲ್ ಸ್ಟಾರ್ ಅಂಬರೀಷ್ ಆಗ್ತಾರೆ. ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ರೆಬಲ್ ಸ್ಟಾರ್ ಅಂಬರೀಷ್ ಕನ್ನಡ ನಾಡಿನ ಅವಿಭಾಜ್ಯ ಅಂಗ ಆಗಿದ್ದಾರೆ. ಅವರ ಈ 73ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅವರಿಗಾಗಿ PR ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ಕನ್ನಡಿಗರೇ, ಹೀಗೆ ಕನ್ನಡ ನಾಡು ನುಡಿ ಹಾಗೂ ಕರ್ನಾಟಕದ ಕನ್ನಡಿಗರ ಬಗ್ಗೆ, ಅಣ್ಣವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.